ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಈ ಒಂದು ವ್ಲಾಗ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಿಲ್ಲ, ಏಕೆಂದರೆ ಇದೊಂದು ಸರ್ಪ್ರೈಸಿಂಗ್ ವ್ಲಾಗ್ ಆಗಿತ್ತು. ಏನಪ್ಪ ಅಂತ ಹೇಳಿದ್ರೆ, ನಾವು ಮೊನ್ನೆ ಸಂಡೇ ಬಂಡಿ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಗೊತ್ತಾ? ಬಂಡಿ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಕಿರಿಕೆಲ್ಲ ಆಯ್ತಲ್ವ ಆಟೋ ಡ್ರೈವರ್ಗೂ ನಮಗೂ. ಸೊ ಅದೆಲ್ಲ ಬೇಜಾರಲ್ಲಿ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಆಮೇಲೆ ವರ್ಷಿ ಬಂದಳು. ಸೊ ಆ್ಯಕ್ಚುಲಿ ಅವಳು ಬಂದು ಒಂದು ದೊಡ್ಡ ಸರ್ಪ್ರೈಸೇ ಕೊಟ್ಟಳು ನಮಗೆ. ಆ ಸರ್ಪ್ರೈಸ್ ಏನು ಅಂತ ನೋಡಬೇಕು ಅಂದರೆ ನೀವು ವಿಡಿಯೋನ ನೋಡಿ, ಗೊತ್ತಾಗುತ್ತೆ ನಿಮಗೂ ಕೂಡ. ಆ್ಯಕ್ಚುಲಿ ನಾನಂತೂ ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಸರ್ಪ್ರೈಸ್ ಸಿಗುತ್ತೆ ಅಂತ. ಅವ್ರು ಆ್ಯಕ್ಚುಲಿ ನಾವು ಅತ್ತೆ ಮನೆಗೆ ಹೋಗ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟರು. ನಮ್ಮ ಪಾಡಿಗೆ ನಾವು ಮನೆಗೆ ಬಂದ್ವಿ. ಬಟ್ ಆದರೆ ನಾವು ಮನೆಗೆ ಬಂದಮೇಲೆ ಅವರು ಅವ್ರ ಅತ್ತೆ ಮನೆಗೆ ಹೋಗಿಲ್ಲ. ಎಲ್ಲೋಗಿದ್ದಾರೆ ಗೊತ್ತಾ? ನೋಡಿ, ಈ ಥರ ಆ್ಯಪಲ್ ಶೋರೂಮ್ಗೆ ಹೋಗಿದ್ದಾರೆ. ಅಂದರೆ ದೇವಿ ಅಂತ ಒಂದು ಶೋರೂಮ್ ಇದೆ, ಎಲೆಕ್ಟ್ರಾನಿಕ್ ಐಟಮ್ ಶೋರೂಮು. ಸೊ ಅಲ್ಲಿಗೆ ಹೋಗಿ ನನಗೆ ಅಂತೇಳಿ ಸರ್ಪ್ರೈಸ್ ಮಾಡಬೇಕು ಅಂತ ಐಫೋನ್ ತೊಗೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ನನಗಂತೂ ನಂಬೋಕ್ಕೆ ಆಗ್ತಿಲ್ಲ ಈ ಐಫೋನ್ ನನಗೆ ಅಂತ. ಅದು ಆ್ಯಕ್ಚುಲಿ ನನಗೆ ಹೇಗೆ ಯೂಸ್ ಮಾಡಬೇಕಂತನೂ ಗೊತ್ತಿಲ್ಲ. ತುಂಬಾ ಶಾಕ್ ಆಯಿತು ನನಗೆ ಈ ಒಂದು ಫೋನ್ ನನಗೆ ಅಂತ ಹೇಳಿದ್ಮೇಲೆ. ಅಂದರೆ ನನ್ನ ಒಂದು ಜರ್ನಿಗೆ, ಅಂದರೆ ವ್ಲಾಗಿಂಗ್ ಜರ್ನಿ ಆಗಿರ್ಬೋದು ಅಥವಾ ನನ್ನ ಮೇಕಪ್ ಜರ್ನಿಗಾಗಿರ್ಬೋದು ಹೆಲ್ಪ್ ಆಗಬೇಕು ಅಂತ ಹೇಳಿ ಈ ಒಂದು ಫೋನ್ನ ತೊಗೊಂಡು ಬಂದು ಕೊಟ್ಟಿದ್ದಾಳೆ. ಆ್ಯಕ್ಚುಲಿ ಅವಳು ಹೇಳ್ತಾ ಇದ್ದಿದ್ದು ಅದನ್ನೇ, ಈ ನಡುವೆ ವ್ಲಾಗ್ಸ್ ಚೆನ್ನಾಗಿ ಬರ್ತಿದೆ ಮತ್ತು ಎಲ್ಲರೂ ತುಂಬ ಕೇಳ್ತಾರೆ ನಿಮ್ಮ ಮೇಕಪ್ಸು ಇದು ಎಲ್ಲ ತುಂಬ ಚೆನ್ನಾಗಿದೆ ಅಂತ. ಬಟ್ ಆದರೆ ನನ್ನ ಫೋನಲ್ಲಿ ಈ ನಡುವೆ ಫೋಟೋಸ್ ಹಿಡಿಬೇಕಾದ್ರೆ ತುಂಬಾ ಹ್ಯಾಂಗ್ ಆಗ್ತಿತ್ತು ಫೋನು. ಸ್ಟೋರೇಜ್ ಫುಲ್ ಆಗಿರೋದ್ರಿಂದ ಫೋಟೋಸ್ ಕೂಡ ಸರಿಯಾಗಿ ತೆಗಿಯೋಕ್ಕಾಗ್ತಿರ್ಲಿಲ್ಲ ನನ್ನ ಫೋನಲ್ಲಿ. ಏನಾದರೂ ಒಂದೊಂದು ಆಗ್ತಾನೆ ಇರ್ತಾಯಿತ್ತು. ಸೊ ಆ ರೀಸನಿಂದ ಅವಳಿಗೆ ಏನಾದರೂ ಕೊಟ್ಟರೆ ಆ್ಯನಿವರ್ಸರಿಗೆ ಅಂಥೇಳಿ ನಾನು ಫೋನೇ ಕೊಡಿಸ್ತೀನಿ ಅಂತ ತೊಗೊಂಬಂದಿದ್ದಾಳೆ. ಆ್ಯಕ್ಚುಲಿ ಇದೊಂದು ನಮಗೆ ಕೊಡಬೇಕಾದ್ರೆ ಅವಳು ಏನೆಲ್ಲ ಪ್ಲ್ಯಾನ್ ಮಾಡಿದ್ಲು ಗೊತ್ತಾ? ಮನೆಗೆ ಬಂದು ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ಒಂದು ಒಕೇಶನ್ ಟ್ರಿಪ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮದು ಇವಳದು ವೆಡ್ಡಿಂಗ್ ಆ್ಯನಿವರ್ಸರಿ 1 ವೀಕ್ ಹೆಚ್ಚು ಕಮ್ಮಿ ಇದೆ. ಅಂದರೆ ನಂದು 6th, ಅವಳದು 16th. ಇನ್ನು ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮ್ಗೆ ನಾನು ಇರಲ್ಲ. ಸೊ ಅದರಿಂದ ನಾನು ಇವಾಗಲೇ ನಿಂಗೊಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಹೋಗ್ತೀವಿ ಅಂತ ಅಂದ್ಲು. ಇವಾಗೇನಕ್ಕೆ ಕೇಕು, ಪರವಾಗಿಲ್ಲ ಬಿಡು, ನೀನು ಹೋಗ್ಬಿಟ್ಟು ಬಾ, ಆಮೇಲೆ ನೋಡಿ ಇಲ್ಲೇ ಎಲ್ಲ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನೂ ಆಗೋಗುತ್ತೆ ಅಂತ ಹೇಳಿ ಕೇಕ್ ತರಿಸ್ತೀವಿ ಅಂದ್ಲು. ಸರಿ ಅಂತ ಹೇಳಿ ಆಮೇಲೆ ನನ್ನ ಆನಂದನ ಕೂರಿಸಿ ಎಷ್ಟು ಸರ್ಪ್ರೈಸ್ ಕೊಟ್ಟಿದ್ದಾಳೆ, ನೀವೇ ನೋಡಿ ವಿಡಿಯೋನ. ಇನ್ನು ಬರ್ಲಿ ಇದೆ ಕೇಕು. ಬಾಬು ನನ್ನ ಪ್ಯಾಂಟ್ ತೋರ್ಸ್ತಾಳೆ ಇವಾಗ್ಲೇ. ಇದೇನಿದು? ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಹೇಳ್ಸೇವ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಬಡ್ಡು. ತೆಗಿ, ಓಪನ್ ಮಾಡು ಬಾಬು. ಏನಿದು ಅಂತ ತೆಗಿ. ಇದು ಬಂಗಾರಿ ಸೈಡ್ ಕುತ್ಕೋ ಬಂಗಾರಿ, ನಿನ್ ವಿಡಿಯೋ ಚೆನ್ನಾಗಿ ಬರ್ಲಾಗದೆ. ವಿಡಿಯೋ ಬರ್ಲಿ ಮಗುದು. ಮಗು ಬೇಡ ಬಿಡು, ಅಳ್ತಾನೆ. ಮಗು ಬಂದ ಮೇಲೆ ಮಮ್ಮ ಕಣ್ಣು ಮುಚ್ಚಬೇಕು. ಅಪ್ಪು ಮಗು ಹಿಡ್ಕೋಬೇಕು. ಮಗು ಬಂದ್ಮೇಲೆ ಎಲ್ಲ ಬರೋದು. ಮಗು ಹೆಂಗೆ ಇಟ್ಕೊಳಕ್ಕಾಗತ್ತೆ? ಅಯ್ಯೋ ಕಕ್ಕ ಹೋಯ್ತು, ಅದಕ್ಕೆ ಹೇಳ್ತಾ ಇರೋದು ಅದು. ಅಮ್ಮ ಗೊಂಬೆ ಒಂದು ಚಟ್ನಿ ಅಯ್ಯ ಮಮ್ಮ ಕಣ್ಣು ಮುಚ್ಚಿರಿ. ಮಮ್ಮದು ಬೇಡ, ನಾನು ಮುಚ್ಚಿರ್ತೀನಿ. ಯಾರು ಹೇಳ್ಬಾರ್ದು. ಕಣ್ಮುಚ್ಚಿ 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 ಕಣ್ಮುಚ್ಚು. ನಿನ್ ಮೇಲೆ ಹತ್ತ ನೀನು. ಬಳೆ ಬಾಕ್ಸ್ ಏನೋ ಗೊತ್ತಾಗ್ಬಿಡ್ತು. ಹೇಳೆ ಸರಿ, ನೀನೇ ನಾರ್ಮಲ್ ಕಣ್ಮುಚ್ಚೆ, ನಿಯತ ಕಣ್ಮುಚ್ಚೆ. ಕಣ್ ತೆಗಿಬಾರ್ದು, ಪ್ರಾಮಿಸ್ ಹೇಳಿದೀನಿ. ಮಮ್ಮ ನೀವು ಏನು ರಿಯಾಕ್ಷನ್? ಅವರ ಓಪನ್ ಮಾಡಿ, ಅವರ ಹೌದು. ಸರಿ ಹೋಗ್ಲಿ ತಗೊಳ್ಳೋ, ನೀವೇ ಕ್ಯಾಮ್ರಾ ತೋರ್ಸ ಹೋಗಿ. ಕಾಣ್ತಿದೆ ನೀಟಾಗಿ. ಕಾಣ್ತಿದೆ. ಯಾರೋ ಒಬ್ರು ಕ್ಲೋಸ್ ಮಾಡ್ಕೋಬೇಕು. ಸರ್ಪ್ರೈಸ್! ಒಬ್ಬ ಐಫೋನು. ಓಪನ್ ಮಾಡು ಫಸ್ಟ್. ವಿಡಿಯೋ ಕರೆಕ್ಟ್ ಮಾಡ್ತಿದ್ಯಾ? ಒಬ್ಬ ಐಫೋನಾ? ಐಫೋನ್ ಅಂದ್ರೆ ಐಫೋನ್ ಅಂದ್ರೆ ಐಫೋನ್ ನನಗೆ ಎಷ್ಟು ಇದು? ಎಷ್ಟೋ ಫಸ್ಟ್ ನೋಡಿ ಹೆಂಗಿದೆ ತೋರ್ಸ್, ವಿಡಿಯೋ ತೋರ್ಸಲ್ಲಿ ವ್ಲಾಗಿಗೆ. ದೇವ್ರೇ,
ಹತ್ರ ಬರ್ಲಾ? ಇದು ಸಪ್ರೇಟ್ ದುಡ್ಡು, ಇದಕ್ಕೆ ಸಪ್ರೇಟ್ ದುಡ್ಡು, ಎಲ್ಲಾನು ಸಪ್ರೇಟ್ ಸಪ್ರೇಟ್. ದೋಸೆ ಅಲ್ಲಿ ಫಸ್ಟ್ ವಿಡಿಯೋ ಮಾಡಿ ತೋರಿಸಿ. ಒಂದು ನಿಮಿಷ ಇರ್ಬೋದು, ಒಂದು ನಿಮಿಷ ಇರ್ಬೋದು. ವ್ಲಾಗಿಂದ ಸ್ಟಾರ್ಟ್ ಮಾಡ್ಕೊ, ನಿನ್ನ ಲೈಫ್ ಸ್ಟಾರ್ಟ್ ಮಾಡ್ಬೇಕಲ್ಲ ಹೊಸದು. ಆನ್ ಮಾಡು. ನಿಮ್ ಕೈ ನಂಗೆ ಆನ್ ಬಟನ್ ಯಾವ್ದಂತ ಗೊತ್ತಿಲ್ಲ ಅದ್ರಲ್ಲಿ. ಯಾವ್ದಕ್ಕೆ ಯಾವ ಪೆಟ್ಟ ಹಾಕೋದೋಣ. ಅದಕ್ಕೆ ನಾನು ವಿಡಿಯೋ ಅವಾಯ್ಡ್ ಮಾಡಿದ್ದು. ಹತ್ರ ಬಾಬು ದೋಸೆಗೆ ಆನ್ ಮಾಡಿ, ಗಟ್ಟಿಗೆ ಅಮ್ಕೋ. ಯಪ್ಪ ನನ್ಗೆ ಅಮ್ಕೋದು ಗೊತ್ತಿಲ್ಲ, ನನಗೆ ನಡೀತಾ ಇದೆ. ಈ ಕಡೆ ಬಾಬು ನಿಜ ಐಫೋನ್ ನನ್ನ ಲೈಫಲ್ಲಿ ಕೈಯಲ್ಲಿ ಇಟ್ಕೊಂತೀನಿ ಅಂತಾನೆ ಇಲ್ಲ ನನಗೆ. ಅಮ್ಮ ಹೆಂಗಿದೆ ಐಫೋನು? ಯಪ್ಪ ಬಾಬಾ ವ್ಲಾಗಿಂಗ್ ಜರ್ನಿ ನಂಬಕ್ಕಾಗ್ತಿಲ್ಲ ನನಗೆ. ಐಫೋನ್ ನಂಗೆ ವ್ಲಾಗಿಂಗ್ ಜರ್ನಿ ಫ್ಯಾಮಿಲಿಯಲ್ಲಿ ಫಸ್ಟ್ ಐಫೋನ್ ತಗೊಂಡಿದ್ರಾ? ಕಂಗ್ರಾಚುಲೇಷನ್ಸ್. ಎಷ್ಟಿದು ಪ್ರೈಸ್ ಎಲ್ಲ ಎಷ್ಟು ಇವಾಗ ಈ ಕಲರ್ ನೋಡಿದ್ರೆ ಸುಮ್ನೆ 7 ವರ್ಷ. ಇವನು ವರುಣ್ ಆರಾಧ್ಯ ತಗೊಂಡಿರೋದು ಫೋನ್ ಇದು, ಇವಾಗ ರೀಸೆಂಟ್ ಆಗಿ ಲಾಂಚ್ ಆಗಿರೋದು. ಎಷ್ಟಿದು? ಪ್ರೈಸ್ ಕೇಳ್ಬೇಡಿ, ಖುಷಿ ಆಯ್ತಾ ನಿಮ್ಗೆ? ಎಲ್ಲೋಗಿದ್ರಿ ದೇವಿ? ಸಾಕ್ ಬಿಡು, ಐಫೋನು ಯಪ್ಪ ಆನ್ ಮಾಡಿ. ದೇವ್ರೇ. ಕರ್ಕೊಬಮ್ಮ ಅವ್ನ ಆಚೆ ಪಾಪನ. ಓಪನ್ ಮಾಡಿ ಹಂಗೆ. ಚೆನ್ನಾಯ್ತಮ್ಮ? ಅದನ್ನ ವ್ಲಾಗ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಇದಾಗುತ್ತೆ. ಅದೇ ಅಂತ ಇತ್ತು ನಾನು ಇನ್ ತಗೊಳಕಿಲ್ಲ. ಮಾತಾಡಿಲ್ಲ ಇದ್ರ ಬಗ್ಗೆ. ನಾನು ಬರೀ ಆ ಜಗಳದ್ದೇ ಅರ್ಧ ತಲೆನೋವು ಇತ್ತು. ಪೌಚ್ ಹಂಗೆ ತಗೊಳ್ಳಿ, ಓಪನ್ ಮಾಡಿ. ಈ ಆರ್ಟಿಸ್ಟ್ ಇದೊಂದೇ ಓಪನ್ ಆಗದೇ ಇರೋದು, ಅದ್ ನೀನೇ ಲಾಗಿನ್ ಮಾಡಿ. ಏನಿದು? ಪೌಚ್ ಅದೇ ಸಪ್ರೇಟ್ ದುಡ್ಡು. ಅದ್ರ ಸೇರಿಸಿ ಟೆಂಪರ್ ಗ್ಲಾಸ್ ಹಾಕೋ ಬಂದ್ಬಿಟ್ಟು ಒಟ್ಟಿಗೆನೆ. ಟೆಂಪರ್ ಗ್ಲಾಸ್ ಅಂದ್ರೆ ಟೆಂಪರ್ ಗ್ಲಾಸ್ಗೆ ಇದು ಬರಲ್ಲ. ಹೊರಗಡೆ ಹೋದ್ರೆ ನನ್ನ ಲೈಫಲ್ಲಿ ನನ್ನ ಐಫೋನ್ ಕನ್ಸಿಲ್ಲ, ಹೊರಗಡೆ ಆಸೆನೇ ಇರ್ಲಿಲ್ಲ. ಹೊರಗಡೆ ಲೋಕಲ್ಸ್ ಎಲ್ಲ ಹಾಕಿದ್ರೆ ಅಡ್ಡಿ ಐಫೋನ್ ಅಂದ್ರೆ ಒಂದು ಟೆಂಪರ್ ಗ್ಲಾಸ್ ಇಲ್ಲ. ಐಫೋನ್ ನೋಡಿ ಕಿಸೆ ಎಷ್ಟಿದೆ. ಆಂಟಿ ಇದಕ್ಕಿಂತ ಇನ್ನೂ ದೊಡ್ಡ ಬರುತ್ತೆ, ಸೇಮ್ ಮಾಡಲ್ ಇನ್ನೂ ದೊಡ್ಡ ಬರುತ್ತೆ. ಅದು ಒಂದು 15,000 ಜಾಸ್ತಿ ಅಷ್ಟೇ, ಬಟ್ ಅಷ್ಟು ಬಜೆಟ್ ಇರಲಿಲ್ಲ, ಅದಕ್ಕೆ ಇದೆ ತಗೊಂಡಿದ್ವಿ. ನಂಗು ಒಂದ್ ನಿಮಿಷ ಹೇಳ್ಕೊಂಡು ಹೇಳ್ತಾನೆ. ಇದೊಂದೇ 2,000. ಇದೊಂದೇ ಐಫೋನ್ ಚಾರ್ಜರ್ ಸಪ್ರೇಟ್ ದುಡ್ಡು, ಇದೊಂದಕ್ಕೆ ಜಾಸ್ತಿ ದುಡ್ಡು. ಅಯ್ಯೋ ನನಗಂತೂ ಆಗ್ತಾನೆ ಇಲ್ಲ. ನನ್ನ ಕೈಗೆ ನಡಕ್ತಾ ಐತೆ ಇನ್ನ. ₹500 ಹತ್ಕೊಂಡ್ ಬಂದೆ ಅಷ್ಟೇ. ಹೋದ ವಾರ ಅಣ್ಣ ಮುಂದೆ ಹೋದ್ವಿ, ನಾವು ಸೋಫಾ ತಗೊಂಡ್ವಿ. ಎಷ್ಟು ಆನ್ಲೈನ್ ನೋಡ್ಕೊಳ್ರಿ, ಹೇಳೆ ಏನಾಗಲ್ಲ, ಆನ್ಲೈನ್ ನೋಡ್ಕೊಳ್ರಿ, ಫೋನ್ ನಿಮ್ಮದ್ರಲ್ಲಿ ಇರುತ್ತೆ. ಪರವಾಗಿಲ್ಲ ಹೇಳು. ಎಷ್ಟಾಯ್ತು ಲೋನಾ? ಏನು ಅಷ್ಟು ಫುಲ್ ಕ್ಯಾಶ್ ಕೊಟ್ಬಿಟ್ಟು ತಗೊಳಕ್ಕೆ ನಮ್ಮ ಅಪ್ಪ ಕುಬೇರನ? ಅಲ್ಲ ಕಣೆ, ಹಂಗಲ್ಲ ವರ್ಷಿ. ಇವಾಗ ಹೇಳ್ತಾ ಇರೋದು ಇವಾಗ ಇರೋ ಪರಿಸ್ಥಿತಿ. ನೀನು ಅಟ್ಲೀಸ್ಟ್ ಒಂದು ಚಿಕ್ಕದೇನ ತಗೊಂಡಿದ್ರೆ ಆಯ್ತಿರ್ಲಿಲ್ವಾ? ಗೋಲ್ಡ್ EMI ಕೊಟ್ರೆ ಗೋಲ್ಡ್ ಕೊಡಲ್ಲ. ಕೊಡಿ. ಏನಂದ್ರೆ ಇದು ಬಂದು ನಿಮ್ಗೆ ಕೆಲಸ ನಡೆಯುತ್ತಲ್ಲ, ವ್ಲಾಗ್ ಮಾಡ್ತಿರಲ್ಲ, ನಿಮ್ಗೆ ಯೂಸ್ ಆಗುತ್ತೆ. ಅಟ್ಲೀಸ್ಟ್ ವ್ಲಾಗಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆಯಲ್ಲ, ಇದರಿಂದ ಒಳ್ಳೆ ಲೈಫ್ ಸ್ಟಾರ್ಟ್ ಆಗಿದೆ. ನೋಡಿದ್ರಲ್ಲ, ಆ್ಯಕ್ಚುಲಿ ಇದ್ರದ್ದೊಂದು ಪ್ರಾಪರ್ ವ್ಲಾಗ್ ಆಗಿಲ್ಲ, ಅದೊಂದೇ ಬೇಜಾರಾಯಿತು ನನಗೆ. ಆ್ಯಕ್ಚುಲಿ ಅವಳು ಮುಂಚೆನೇ ಒಂಚೂರು ಕ್ಲೂ ಆದರೂ ಇದ್ದಿದ್ರೆ ಒಂದು ಸ್ವಲ್ಪ ಏನಾದರೂ ಇದು ಮಾಡ್ತಾಯಿದ್ದೆ. ಅವಳು ಕೇಕ್ ಕಟ್ಟಿಂಗ್ ಅಂದ್ಲಲ್ವ, ನಾರ್ಮಲ್ ಕೇಕ್ ಕಟ್ಟಿಂಗ್ ತಾನೇ ಬಿಡು ಅಂತ ಸುಮ್ಮನೆ ಅದೇ. ಈ ಕಡೆ ನನ್ನ ಮಗ ಅಳ್ತಾನೇ ಇದ್ದಾನೆ, ಈ ಕಡೆ ನಮ್ಮಮ್ಮ ಚಡ್ಡಿ ಅಂತೆಲ್ಲ ಮಾತಾಡೈತೆ. ಒಂಥರ ಫುಲ್ಲು ನನಗೆ ಇದು ವ್ಲಾಗ್ ಹಾಕ್ಲಾ ಬೇಡವಾ ಅಂತ ಇದ್ದೀನಿ. ಬಟ್ ಆದರೆ ಅವಳು ಅಷ್ಟು ಆಸೆಯಿಂದ ತಂದುಕೊಟ್ಟಿದ್ದಾಳೆ, ಒಂದು ವ್ಲಾಗ್ ಮಾಡಬೇಕು ಅಂತ ಆಸೆ ಆಯಿತು. ಬಟ್ ತುಂಬಾ ನಾಯ್ಸ್ ಇದೆ ಮತ್ತು ತುಂಬ ಕಿರ್ಚಾಡಿರೋ ಥರ ಎಲ್ಲ ಇದೆ ವಾಯ್ಸು. ಇಗ್ನೋರ್ ಮಾಡಿ ಅದನ್ನು. ನನಗೆ ಒಂಥರ ಕೇಳಿದ್ರೆ ಅಪ್ಲೋಡ್ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಬಟ್ ಆದರೆ ಎಷ್ಟು ಆಸೆಯಿಂದ ತಂದುಕೊಟ್ಟಿದ್ದಾಳೆ. ಸೊ ಅದರಿಂದ ವ್ಲಾಗ್ ಹಾಕೋಣ ಅಂತ ಅನ್ನಿಸ್ತಾ ಇದೆ.
ಬಟ್ ಆ ವಾಯ್ಸು ಎಲ್ಲ ಒಂಥರ ಬಂದಿದೆ, ಅದೊಂದೇ ಬೇಜಾರಾಯಿತು ನನಗೆ. ಒಂದು ಪ್ರಾಪರ್ ವ್ಲಾಗ್ ಥರ ಎಲ್ಲೂ ನಾಯ್ಸ್ ಇಲ್ದಿರ ಒಂಥರ ಔಟ್ಸೈಡ್ ಅಂದರೆ ಅಮ್ಮ ಮಗು ಎಲ್ಲ ಜಾಸ್ತಿ ಆಟ ಮಾಡ್ತಾ ಇರೋದು ಅದೆಲ್ಲ ಇಲ್ಲ ಅಂದಿದ್ರೆ ವ್ಲಾಗ್ ಒಂಥರ ನೋಡೋದಕ್ಕೆ ಚೆನ್ನಾಗಿರೋದು. ತುಂಬ ಕಿರಿಕಿರಿ ಆಗುತ್ತೆ ಅನಿಸುತ್ತೆ ಈ ವ್ಲಾಗ್ ನೋಡೋದಕ್ಕೆ. ಫೋನ್ ನೋಡಿ ಖುಷಿ ಆಯಿತು. ಬಟ್ ಇವಾಗ ಆ ವಿಡಿಯೋ ನೋಡ್ಬೇಕಾದ್ರೆ ಇದೇನು ಇಷ್ಟೊಂದು ಬರೀ ಹೊರಗಡೆ ಸೌಂಡೇ ಇದೆ, ನನ್ನ ಮಾತಿಗಿಂತ ಬರೀ ನನ್ನ ಮಗನ ಅಳು ವಾಯ್ಸೇ ಕೇಳಿಸ್ತಾ ಇದೆ ಅನ್ನೋ ಥರ ಇದೆ ಅಲ್ವಾ. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಈ ಥರ ಎಲ್ಲ ನಾಯ್ಸ್ ಎಲ್ಲ ಇಲ್ಲದೇ ಇರೋ ಥರ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.